ಏನಿಲ್ಲ ತುಂಬ ಕ್ವಿಕ್ಕಾಗಿದ್ದಾನೆ. ಸೊ ಇಂಥ ಟೈಮಲ್ಲಿ ತುಂಬ ಅಗ್ರೆಷನ್ ಇರುತ್ತೆ. ವೀಕ್ಷಕರೇ ನಮಸ್ಕಾರ. ನಾವು ಹೋಗ್ತಾ ಇದ್ದೀವಿ ಮೈಸೂರಿನ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗಿನ ಒಂದು ಕ್ವಾರ್ಟರ್ಸಲ್ಲಿ ಒಂದು ನಾಗರ ಹಾವು ಕಿಟಕಿ ಮೇಲೆ ಬಂದು ಕೂತಿದೆ ಅಂತ ಹೇಳಿ ನಮಗೊಂದು ಕರೆ ಬಂದಿದೆ. ಸೊ ಆದಷ್ಟು ಬೇಗ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಎದುರುಗಡೆ ಹೇಗೆ ಪೊಲೀಸ್ ವೆಹಿಕಲ್ ಒಂದು ಎಮರ್ಜೆನ್ಸಿ ಮೇಲೆ ಹೋಗ್ತಾ ಇದ್ದಾರೋ ಅದೇ ರೀತಿ ನಾವು ಕೂಡ ಒಂದು ಎಮರ್ಜೆನ್ಸಿಯಲ್ಲಿ ಒಂದು ಅಪಘಾತವನ್ನು ತಡೆಯೋದಕ್ಕೆ ಅಂತಲೇ ನಾವು ಹೋಗ್ತಾ ಇದ್ದೀವಿ. ಆ ಒಂದು ಹಾವು ಜನಗಳಿಗೆ ಕಚ್ಬೋದು ಅಥವಾ ಜನಗಳು ಹಾವನ್ನು ಹೊಡೆದಾಕ್ಬೋದು, ಇಲ್ಲ ಯಾವುದೇ ರೀತಿ ಒಂದು ಅಪಘಾತ ಈ ಒಂದು ಸಂದರ್ಭದಲ್ಲಿ ಆಗಬಹುದು. ಅಂಥದ್ದನ್ನು ಅಲ್ಲಿ ಇರ್ತಕ್ಕಂಥ ಜನ ನೋಟಿಸ್ ಮಾಡಿ ನಮಗೆ ಕರೆಯನ್ನು ಮಾಡಿದ್ದಾರೆ. ಸೊ ನಾವು ಆದಷ್ಟು ಬೇಗ ಅಲ್ಲಿಗೆ ತಲುಪಿ ಆ ಒಂದು ಹಾವನ್ನು ಹಾಗೂ ಅಲ್ಲಿರ್ತಕ್ಕಂಥ ಜನಗಳನ್ನು ರೆಸ್ಕ್ಯೂ ಮಾಡಿ ಅವ್ರಿಗಿರ್ತಕ್ಕಂಥ ಭಯವನ್ನು ಹೋಗಲಾಡಿಸೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದೀವಿ. ಓಕೆ, ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ಎಲ್ಲಿದೆ ಹಾವು? ಅಲ್ಲ, ಇಲ್ಲಿ ಹಿಂದೆಯಿಂದನೇ ಬರ್ಬೋದಲ್ವಾ? ಓಕೆ, ಬನ್ನಿ. ಎಲ್ಲಿದೆ ಅಣ್ಣ? ಅಯ್ಯೋ, ಕಿಟಕಿ ಮೇಲಿತ್ತ ಅದು? ಇಲ್ಲಿ ನೀವು ಕಡ್ಡಿಲಿಂದ ಟಚ್ ಮಾಡಿದ್ರಾ? ಇದ್ರ ಮೇಲೆ ಹತ್ಕೊಂಡು ಹೋಯ್ತಾ ಅದು? ಇಲ್ಲ, ಕೆಳಗಡೆ ಹೋಯ್ತು. ನೋಡಿದ್ರಿ ಹತ್ಕೊಂಡು ಹೋಗೋದನ್ನ? ಓಕೆ, ಇದನ್ನ ಕೆಳಗಡೆಯಿಂದ ಆ ಕಡೆ ಮೂಲೆ ಹೋಯ್ತು ಸರ್. ಇರಿ ನೋಡಿ, ಅಲ್ಲಿಂದ ಎಲ್ಲೂ ಬೇರೆ ಕಡೆ ಬಂದಿಲ್ಲಲ್ಲ? ಓಕೆ, ನೀವು ಇಲ್ಲಿ ಬಂದು ನಿಂತ್ಕೊಳ್ಳಿ. ಇಲ್ಲಿ ಕೆಳಗೆ ಬಂದುಬಿಡಿ. ಹಾವಿಂದ ನಿಮಗೇನೂ ತೊಂದರೆ ಇಲ್ಲ, ನೀವು ನನ್ನ ನಂಬಿ. ಅದು ನೀವು ಡಿಸ್ಟರ್ಬ್ ಮಾಡ್ಬೇಕಾದ್ರೆ ಇಲ್ಲೊಂದು ಪೊದೆ ಇದೆ, ಹೊರಗಡೆ ಹೋಗ್ಬಿಡುತ್ತೆ ಅಂತ. ಇಲ್ಲಿದೆ ನಾಗರ ಹಾವು, ಕಾಣಿಸ್ತಾ ಇದೆ. ಈ ಕಡೆ ಕಾರ್ನರಲ್ಲಿದೆ. ಎಸ್ ನಾನು ಇದೀನಲ್ಲ. ಇಲ್ಲೇ ಕೂತಿದೆ, ಜಾಸ್ತಿ ಮೂವ್ಮೆಂಟ್ ಮಾಡೋದು ಬೇಡ. ತಲೆ ಆ ಕಡೆನೇ ಇದೆ. ಸರ್ ಅಲ್ಲಿ ಬನ್ನಿ, ಏನು ತೊಂದರೆ ಇಲ್ಲ, ಅಲ್ಲಿ ಬನ್ನಿ. ಅಲ್ಲಿ ಬಂದುಬಿಡಿ ಸರ್. ಅಲ್ಲಿ ಪಕ್ಕ ಬನ್ನಿ, ಏನಿಲ್ಲ. ಹಾವಿಂದ ನಿಮಗೇನೂ ತೊಂದರೆ ಇಲ್ಲ, ನಾನು ಗ್ಯಾರಂಟಿ ಇದ್ದೀನಿ. ಹಾವಿಂದ ನಿಮಗೇನೋ ನಿಮಗೆ ಕಾಣಿಸ್ತಿದ್ದಂಗೆ ನನಗೆ ರಪ್ಪ ಅಂತ ಹೇಳಿಬಿಡಿ ಸಾಕು. ಓಕೆನಾ? ಏನಿಲ್ಲ, ಅಲ್ಲೇ ಇರಿ. ಅದು ಅಲ್ಲಿ ನೋಡ್ತಾ ಇರಿ, ಆ ಕಾರ್ನರ್ ನೋಡ್ತಾ ಇರಿ. ಆ ಕಟ್ಟೆ ಇದೆಯಲ್ಲ, ಆ ಕಟ್ಟೆನ ನೋಡ್ತಾ ಇರಿ. ಇಲ್ಲ ಅಲ್ಲೇ ಇದೆ, ಇರಿ. ಅದು ಬೇರೆ ಕಡೆ ಮೂವ್ ಆಗೋಕ್ಕೆ ಟ್ರೈ ಮಾಡ್ತಾ ಇದೆ. ಇಲ್ಲ, ಈ ಕಡೆ ಎಲ್ಲೂ ಜಾಗ ಇಲ್ಲ ಅದಕ್ಕೆ. ಇಲ್ಲಿ ಬಂದಿಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅಷ್ಟೇ. ಇನ್ನೇನಿದ್ರು ಕೈ ಹಾಕಿ ಎತ್ಕೊಳ್ಬೇಕು. ಪಾತ್ವೆ ಕ್ಲಿಯರ್ ಇದೆ ಈಗ. ಸೊ ದರ್ ಇಸ್ ನೋ ವೇ ಹಾವು ಆ ಕಡೆ ಬರೋದಕ್ಕೆ. ಫೋಟೋ ಏನಾದ್ರು ತೆಕ್ಕೊಂಡಿದ್ದೀರಾ ಕಿಟಕಿ ಮೇಲಿರೋದು? ಓಕೆ, ಇನ್ನೂ ಇಲ್ಲೇ ಇದ್ದಾನೆ, ತಲೆ ಇಲ್ಲೇ ಕಾಣಿಸ್ತಾ ಇದೆ. ಇಲ್ಲಿದೆ ಅದು. ಎಸ್,
ಏನಿಲ್ಲ ನಾನು ಹೇಳಿಲ್ವಾ ನಿಮ್ಮ ಹತ್ರ ಬರೋದಕ್ಕೆ ಬಿಡಲ್ಲ ಅಂತ ಅಷ್ಟೆ. ನನ್ನ ಮೇಲೆ ನಂಬಿಕೆ ಇರಬೇಕಷ್ಟೆ ನಿಮಗೆ. ಸುಮ್ಮನಿರಮ್ಮ. ಓಯ್ ಸರ್ ಇಲ್ಲಿ ಬನ್ನಿ, ಒಂದು ಸ್ವಲ್ಪ ಲೈಟ್ ಫ್ಲ್ಯಾಶ್ ಮಾಡಿ. ಲೈಟ್ ಬಿಡಿ ಸಾಕು. ಹಾಂ, ಟಾರ್ಚ್ ಲೈಟ್ ಬಿಡಿ ಸಾಕು. ಓಕೆ, ಇರಲಿ ಬೇಡ ಸರ್. ವಿಡಿಯೋ ನೀವು ನಾಳೆನೂ ಮಾಡ್ಕೋಬೋದು ಬಂದಾಗ. ಇರಿ, ಸ್ವಲ್ಪ ಹಿಂದೆ ಹೋಗ್ಬಿಡಿ. ಆ ಕಡೆ ಬೆಳಕಿರೋ ಕಡೆ ಬರ್ತೀನಿ. ಇದು ರೋಲ್ ಮಾಡ್ತಾ ಇದೆ. ಹಾಂ, ಓಕೆ ಸಾಕು, ಎನಫ್. ತುಂಬ ಕ್ವಿಕ್ಕಾಗಿದ್ದಾನೆ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಮೈಸೂರಿನ ವಿಜಯನಗರ 4ನೇ ಹಂತಕ್ಕೆ. ಒಂದು ಶಾಲೆಯ ಒಳಗಡೆ ಹಾವು ಬಂದಿದೆ ಅಂತ ಹೇಳಿ ನಮಗೆ ಒಂದು ಕರೆ ಬಂದಿದೆ. ಸೊ ಈ ಒಂದು ಹಾವನ್ನು ಆ ಒಂದು ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ತೊಂದರೆಯಿಂದ ರೆಸ್ಕ್ಯೂ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಯಾವ ಹಾವು ಗೊತ್ತಿಲ್ಲ, ಎಲ್ಲಿ ಸೇರಿಕೊಂಡಿದೆ ಗೊತ್ತಿಲ್ಲ, ವಿಷಕಾರಿನ ಇಲ್ವಾ ಗೊತ್ತಿಲ್ಲ. ಸೊ ಆ ಒಂದು ಶಾಲೆಗೆ ಹೋಗಿ ಆ ಒಂದು ಹಾವನ್ನು ಕೂಡ ಸಂರಕ್ಷಿಸೋಣ, ಅಲ್ಲಿರ್ತಕ್ಕಂಥ ಮಕ್ಕಳನ್ನು ಕೂಡ ನಾವು ಭಯದಿಂದ ನಿವಾರಣೆಯನ್ನು ಮಾಡೋಣ ಅಂತ ಹೇಳ್ತಾ ನಾನು ವೀಕ್ಷಕರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸತತವಾಗಿ ಇಷ್ಟು ವರ್ಷಗಳಿಂದ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ದಿನಾಗಲೂ ನನ್ನ ಒಂದು ವ್ಲಾಗ್ಸನ್ನು ನೋಡ್ತಾ ಇದ್ದೀರಾ. ಸೊ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ರೆಸ್ಕ್ಯೂ ಲೊಕೇಶನ್ಗೆ ಹೋಗ್ತಾ ಇದ್ದಂಗೆ ನಾನು ಮುಂದಿನ ಒಂದು ವಿಡಿಯೋನ ಮುಂದುವರಿಸ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಶುಭ ದಿನ. ಈ ಮೂಟೆಗಳ ಮಧ್ಯೆ ಇದೆಯಾ ಹಾವು? ದೊಡ್ಡದ ಚಿಕ್ಕದಮ್ಮ? ಯಾರು ನೋಡಿದ್ದು? ನೀವು ನೋಡಿದ? ಎಷ್ಟುದ್ದ ಇದೆ ಅಮ್ಮ? ಒಂದು ಕೈ ಎಷ್ಟುದ್ದ? ಬಣ್ಣ ಹಾವಿಂದು ನಾಗರ ಹಾವೇನಾ? ಪಕ್ಕ ನಾಗರ ಹಾವೇನಾ? ಓಕೆ. ಇಲ್ಲಿ ಮಕ್ಳಿಗೆ ಊಟನೂ ನೀವೇ ಪ್ರೊವೈಡ್ ಮಾಡ್ತೀರಾ? ಇದು ಇಲ್ಲಿ ಬಂದ್ಬಿಡಿ, ಯಾರೊಬ್ಬರು ಹೆಲ್ಪಿಗೆ ಬೇಕಾಗುತ್ತಾರೆ. ಇದು ಎತ್ಕೊಳ್ಳಿ. ಮೂಟೆ ಹಿಂದೆಗಡೆ ಕೈ ಹಾಕೋದನ್ನು ಅವಾಯ್ಡ್ ಮಾಡಿ. ತೊಗೊಳ್ಳಿ. ಸೊ ಇದಿಷ್ಟರಲ್ಲಿದೆ ಇವಾಗ. ಇಲ್ಲ ಇದೆ ನಾಗರ ಹಾವು. ಏನು ಗಾಬರಿ ಆಗಿಲ್ಲ, ಆರಾಮಾಗಿ ಕೂತ್ಕೊಂಡಿದೆ ಅಷ್ಟೆ. ಸುಮ್ಮನಿರಮ್ಮ. ಸೆಡೆ ಅಲ್ಲ, ಅದು ಹೆಡೆ. ನಾಗರ ಹಾವೇನೆ. ಇರಿ ಒಂದು ನಿಮಿಷ, ಅದೆಲ್ಲೋ ದೂರ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಇಂಥ ಟೈಮಲ್ಲಿ ತುಂಬ ಅಗ್ರೆಷನ್ ಇರುತ್ತೆ. ಹಾಕ್ಬಿಡೋಣ ಒಳಗೆ, ಕಳಿಸ್ಬಿಡೋಣ. ಇರಿ, ಒಳಗೆ ಹೋಗಮ್ಮ, ಚೀಲದೊಳಗೆ. ಬ್ಯಾಗ್ ಒಳಗೆ ಹೋಗಬೇಕು. ಬ್ಯಾಗ್ ಮೇಲಲ್ಲಕ್ಕಂತ
ಇಲ್ಲಿ ಬ್ಯಾಗ್ ಒಳಗೆ ಕತ್ಲೆ ಇದೆ ನೋಡಿ ಇಲ್ಲಿ. ಎಸ್. ಥ್ಯಾಂಕ್ ಯು. ಹುಷಾರಾಗಿ ನೋಡ್ಕೊಂಡು ಓಡಾಡಿಮ್ಮ. ಓಕೆ, ನೆಕ್ಸ್ಟ್ ರೆಸ್ಕ್ಯೂ ಲೊಕೇಶನ್ನ ನಾವು ರೀಚ್ ಆಗಿದ್ದೀವಿ. ಇಲ್ಲೇ ಇರೋದಾ? ಸೂಪರ್. ಇಲ್ಲಿ ಇಷ್ಟರಲ್ಲಿದೆ ಇವಾಗ. ನೈಟಿಂದ ಇದೆಯಾ? ಓ, ನೀವು ಫೋನಲ್ಲಿ ಮಾತಾಡ್ತಾ ಇರೋದ? ದೊಡ್ಡದ ಇದು? ಕೆರೆ ಹಾವಣ. ಕೆರೆ ಹಾವು. ಇವರು ತುಂಬ ದೊಡ್ಡವರು. ಇರಲಿ ಇಲ್ಲಿ ಸುಮಾರು ಸಲ ಕಾಣಿಸ್ಕೊಂಡಿದ್ದಾರಾ? ಓಕೆ. ವಾರಕ್ಕೆ ಎರಡಾದರೂ ಇರುತ್ತಲ್ವ ಇಲ್ಲಿ? ವಾರಕ್ಕೆ ಎರಡಾದರೂ ಬಮ್ಮ ಇಲ್ಲಿ. ಲುಸಿಸ್ಟಿಕ್ ಕಲರ್ ಅಷ್ಟೊಂದು ಇಲ್ವೇ ಇಲ್ಲ. ಓ, ಸರಿಯಾಗಿದೆ. ಕೋಪ ನಾಗರಾವ್ ಹೆಂಗೆ ಬುಸ್ ಅನ್ನತ್ತಲ್ಲ. ಕೆರೆ ಹಾವು ರೆಸ್ಕ್ಯೂ ಮಾಡಕ್ಕೆ ಬಂದಿದ್ದಾರೆ. ತುಂಬಾ ದೊಡ್ಡ ಹಳೆ ಹಾವು ಇದು. ಕೆರೆ ಹಾವು ಶಾರದಾ ರೆಸಾರ್ಟ್ ಅಲ್ಲಿ ಇರಿಸ್ತಾ ಇದ್ದಾರೆ. ಸೌಂಡ್ ಚೆನ್ನಾಗಿದೆ ಸರ್. ಸೌಂಡ್ ನೋಡಿದ್ರೆ ಹೆಂಗೆ ಕೊಡ್ತಾ ಇದೆ? ಸೌಂಡ್ ಚೆನ್ನಾಗಿದೆ. ಸರಿ, ಹಾಕ್ಬಿಡೋಣ ಒಳಗೆ. ಇನ್ನೊಂದು ಏನು ಕೊಡ್ತೀನಿ? ಹಾಕ್ಬಿಡೋಣ, ಯಾಕಂದರೆ ಗಾಬರಿ ಆಗುತ್ತೆ ಇನ್ನೂ ಜಾಸ್ತಿ. ಒಳಗೆ ಹೋಗೋ ಅಷ್ಟೇ. ನಾವು ಒಂದು ರೆಸಾರ್ಟಲ್ಲಿ ಒಂದು ಭಾರಿ ಗಾತ್ರದ ಕೆರೆ ಹಾವನ್ನು ನಾವು ರೆಸ್ಕ್ಯೂ ಮಾಡಿದ್ದೀವಿ. ಸೊ ಕೆಲವೊಮ್ಮೆ ಚಾಲೆಂಜಿಂಗ್ ಆಗಿರುತ್ತೆ ಸಿಚುವೇಶನ್ನು. ಏನಂತಂದರೆ ಗೆಸ್ಟ್ಗಳು ಹೆದರ್ಕೊಂಡು ಬಿಡ್ಬೋದು, ಇಲ್ಲ ಏನಾರೋ ಒಂದಾಗ್ಬೋದು. ನೋಡಿ, ಹಾವುಗಳು ಎಲ್ಲೂ ಇಲ್ಲ ಅಂತಿಲ್ಲ, ಎಲ್ಲ ಕಡೆನೂ ಹಾವಿದೆ. ಮೈಸೂರಲ್ಲೂ ಹಾವಿದೆ, ಬೆಂಗಳೂರಲ್ಲೂ ಹಾವಿದೆ. ಎಂತೆಂಥ ಸಿಟಿಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಹಾವುಗಳು ಬರ್ತವೆ. ಸೊ ಅದನ್ನು ನಾವು ಒಂದು ಪ್ರಾಪರ್ಟಿ ಮೇಲೆ ಅಥವಾ ಒಂದು ಇನ್ಸ್ಟಿಟ್ಯೂಟ್ ಮೇಲೆ ಬ್ಲೇಮನ್ನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮ್ಗೆ ಹೆಂಗೆ ನಾವು ಎಲ್ಲಿ ಬೇಕೋ ಅಲ್ಲಿ ಓಡಾಡೋವಂಥ ಸ್ವತಂತ್ರ ನಮಗಿದೆ, ಆ ಪ್ರಾಣಿಗಳಿಗೂ ಕೂಡ ಇದೆ. ಎಲ್ಲೋ ಇಷ್ಟು ದೊಡ್ಡ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಔಸ್ಕೊಳ್ಳೋಕೆ ಸಣ್ಣ ಜಾಗ ಇರುತ್ತೆ, ಇಷ್ಟು ಉರಿ ಬಿಸಿಲಿರುತ್ತೆ, ಸೆಕೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಬಂದು ಹೆಂಚು ತಂಪಾಗಿರುತ್ತೆ ಅಂತ ಹೇಳಿ ಸೇರಿಕೊಳ್ಳುತ್ತೆ. ಸೊ ದಯವಿಟ್ಟು ಈ ಥರ ಕಂಡು ಬಂದಲ್ಲಿ ನಮಗೆ ಖಂಡಿತವಾಗ್ಲೂ ಕರೆಯನ್ನು ಮಾಡ್ಬೋದು. ಫುಲ್ ಟೈಮ್ ಸ್ನೇಕ್ ರೆಸ್ಕ್ಯೂಸನ್ನು ಮಾಡಿ ನಾವು ನಮ್ಮ ಒಂದು ಲೈಫನ್ನು ನಾವು ಸೊಸೈಟಿಗಾಗಿರ್ಬೋದು ಅಥವಾ ಪ್ರಾಣಿಗಳ ರಕ್ಷಣೆಗಾಗಿರ್ಬೋದು ಮುಡಿಪಾಗಿಟ್ಟಿದ್ದೀವಿ.